ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ, ಕಲ್ಚರಲ್ ಲೀಡರ್. ಯಾಕಂತಂದ್ರೆ ಬಸವಾದಿ ಶರಣರು ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಲಿಕ್ಕೆ ಅದಕ್ಕೋಸ್ಕರ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು, ಕಂದಾಚಾರಗಳು ಹೋಗ್ಬೇಕು, ವೈಚಾರಿಕತೆ ಬೆಳೀಬೇಕು, ವೈಜ್ಞಾನಿಕತೆ ಬೆಳೀಬೇಕು, ಅಂತ ಮನುಷ್ಯರ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಕಂಡಿದ್ದಂಥವರು ಬಸವಾದಿ ಶರಣರು. ನೀವು ಯಾವತ್ತಾರು ಮಾಡಿದ್ರ? ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರೇನ್ರಿ? ಯಾರು ಮಾಡಿದವರು? ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಬರೀ ಬುರುಡೆ, ಸುಳ್ಳು. ಅದಕ್ಕೆ ನಾನು ಹೇಳೋದು, ಸುಳ್ಳೇ ಬಿಜೆಪಿಯವರ ಮನೆ ದೇವರು, ಸುಳ್ಳು ಹೇಳೋದು. ಅಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ, ಇಲ್ಲಿ ಬಿಜೆಪಿಯವರು ತಲೆ ಕುಣಿಸ್ತಾರೆ. ಕೊಲೆ ಬಸವಂತರ ತಲೆ ಕುಣಿಸೋದು. ಕೊಲೆ ಬಸವನ್ ಕೇಳಿದಿರ ಕತೆ? ಕೊಲೆ ಬಸವಂತರ ತಲೆ ಕುಣಿಸೋದು. ಇವರಿಗೆ ಲೋಕಸಭಾ ಸದಸ್ಯರ ಕಳಿಸ್ಕೊಡ್ಬೇಕಾ? ಹೇಳಿ ನೋಡೋಣ. ಕಳಿಸಬಾರ್ದು. ನಾವು ಇನ್ನೊಂದು 2-3 ದಿನದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಲೋಕಸಭೆಗೆ, ಚಿಕ್ಕೋಡಿಗೆ ಮತ್ತು ಬೆಳಗಾಂಗೆ. ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡ್ತೀವಿ. ದಯಮಾಡಿ ಈ ಸಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ. ನಾವು ಕೂಲಿ ಕೇಳ್ತೀವಿ ಅಷ್ಟೇ. ಕೆಲಸ ಮಾಡಿದೀವಪ್ಪ, ಕೂಲಿ ಕೊಡಿ. ಯಾರು ಕೆಲಸ ಮಾಡ್ತಾರೆ ಅವರು ಕೂಲಿ ಕೊಡಿ, ಯಾರು ಕೆಲಸ ಮಾಡಲ್ಲ ಅವರು ಕೂಲಿ ಕೊಡಬೇಡಿ. ಕೂಲಿ ಕೊಡ್ತೀರಿ ಅಲ್ವಾ? ಕೊಡ್ತೀರಿ ಅಲ್ವೇನ್ರಮ್ಮ? ನಿಮಗೆ ತಿಂಗಳಿಗೆ 2,000 ರೂಪಾಯಿ, 1,20,00,000 ಮಹಿಳೆಯರಿಗೆ, 1,20,00,000 ಮಹಿಳೆಯರಿಗೆ